ಹಾಂ ಏನು ಮಾಡತ್ತೀರಿ? ಅವು ನೋಡತ್ತೀರ ಏನವು? ಏನಂತ ಪಿ ಪಿ? ಓಕೆ. ಅಲ್ಲಿಂದ ಏನು ಬರ್ತದೆ ಪಿ ಪಿಯಿಂದ? ಶಬ್ದ ಬರ್ತದೆ. ಹೆಂಗೆ ಬರ್ತದೆ ಶಬ್ದ? ಒಬ್ರೇ ಹೇಳ್ಯಾರ. ಅಲ್ಲಿ ಏನಾಗ್ತದ? ಅಲ್ಲಿ ಏನಾಗ್ತದೆ ಒಳಗೆ? ಇದು ನಾವು ಓದ್ತೀವಲ್ರಿ, ಅದು ಗಾಳಿಲಿಂದ ಈ ಪೇಪರ್ ಅಳಗಾಡ್ತದ್ರಿ. ಎಲ್ಲದ ಪೇಪರ್? ಇದ್ರಾಗ ಒಳಗೆ ಹಾಕಿವ್ರಿ. ಹಾಂ, ಅದು ಪೇಪರ್ ಅಳ್ಳಾಡಿದಾಗ ಅದು ಕಂಪನ ಎಲ್ಲ ಅಳ್ಳಾಡ್ತಾವ್ರಿ, ಶಬ್ದ ಬರ್ತದೆ. ಅಂದ್ರೆ ಶಬ್ದ ಹೇಗೆ ಉಂಟಾಗುತ್ತದೆ? ಕಂಪನದಿಂದ ಉಂಟಾಗುತ್ತೆ. ಯಾವುದರ ಕಂಪನದಿಂದ? ಇದು ಪೇಪರ್ ಕಂಪನದಿಂದ ಶಬ್ದ ಉಂಟಾಗ್ತದೆ. ಮಾನವರಲ್ಲಿ ಶಬ್ದ ಉಂಟಾಗ್ತದಲ್ಲ, ಯಾವುದರಿಂದ ಉಂಟಾಗ್ತದೆ ಮಾನವರಲ್ಲಿ ಶಬ್ದ? ಧ್ವನಿ ಪೆಟ್ಟಿಗೆಯಿಂದ. ಇದಕ್ಕೆ ನೀವು ಕಂಪೇರ್ ಮಾಡ್ತೀರಾ? ಇದರೊಳಗಡೆ ಧ್ವನಿ ಪೆಟ್ಟಿಗೆಯ ಭಾಗಗಳನ್ನು ಹೇಗೆ ಅಂತ ಹೇಗಿರ್ತದೆ? ಇದಕ್ಕೂ ನಮ್ಮ ಧ್ವನಿ ಪೆಟ್ಟಿಗೆಗೂ ಏನು ಹೋಲಿಕೆ ಹೇಳ್ತೀರಾ? ಇದ್ರೊಳಗೆ ಪೇಪರ್ ಇರ್ತದ್ರಿ, ಅಲ್ಲಿ ಧ್ವನಿ ಪೆಟ್ಟಿಗೆ ಒಳಗೆ ಎರಡು ಏನಿರ್ತಾವ? ಈಗ ಇದ್ರೊಳಗಡೆ ಧ್ವನಿ ತಂತುಗಳು ಯಾವ? ಇನ್ನೊಂದು ಪ್ರಶ್ನೆ ಏನಂದ್ರೆ, ಇಲ್ಲ ನೋಡ್ರಮ್ಮ, ಮಕ್ಕಳಲ್ಲಿ ಶಬ್ದ ಬೇರೆ ಇರ್ತದೆ, ದೊಡ್ಡವರೊಳಗಡೆ ಶಬ್ದ ಬೇರೆ ಇರ್ತದೆ, ಆಮೇಲೆ ವಯಸ್ಸಾದವರಲ್ಲಿ ಶಬ್ದ ಬೇರೆ ಇರ್ತದೆ, ಗಂಡು ಮಕ್ಕಳಲ್ಲಿ ಬೇರೆ ಇರ್ತದೆ, ಪುರುಷರಲ್ಲಿ ಬೇರೆ ಇರ್ತದೆ, ಹೆಣ್ಮಕ್ಳಲ್ಲಿ ಬೇರೆ ಇರ್ತದೆ. ಏನು ಕಾರಣ ಇರ್ಬೋದು ಈ ಶಬ್ದದಲ್ಲಿರೋ ವ್ಯತ್ಯಾಸಕ್ಕೆ? ಯಾವುದ್ರ ಆಕಾರ? ಒಂದು ನಿಮಿಷ. ಆಮೇಲೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದ್ರೆ, ನಿಮಗೆ ನಿಮ್ಮ ಧ್ವನಿ ಕೇಳಿಸ್ತದಲ್ಲ, ನಿಮ್ಮ ಫ್ರೆಂಡ್ಸಿಗೂ ನಿಮ್ಮ ಧ್ವನಿ ಕೇಳಿಸ್ತದೆ, ಎರಡು ಸೇಮ್ ಇರ್ತವೆ ಬೇರೆ ಇರ್ತವೆ? ಬೇರೆ ಇರ್ತವೆ. ಯಾಕೆ ಬೇರೆ ಇರ್ತವೆ? ಅವು ಗಾಳಿ ದೂರ ದೂರ ಹೆಂಗೆ ಹೋಗ್ತದ್ರಿ, ಅವು ಶಬ್ದವು ವ್ಯತ್ಯಾಸ ಆಗ್ತದ್ರಿ, ಬೇರೆ ಬೇರೆ ಶಬ್ದ. ಏನು ದೂರ ಹೋದಾಗೆ? ಗಾಳಿಯ ಮೂಲಕ ಹೆಚ್ಚು ಕಡಿಮೆ ಆಗ್ತದ್ರಿ. ಏನದು? ಹೆಚ್ಚು ಕಡಿಮೆ ಆಗ್ತದ್ರಿ ಕಂಪನಗಳ ಸಂಖ್ಯೆ, ಅದಕ್ಕೆ ಕಡಿಮೆ ಜಾಸ್ತಿ ಬರ್ತದ್ರಿ, ಬೇರೆ ಬೇರೆ ಬರ್ತದೆ. ಇಷ್ಟೆಲ್ಲ ಕಲ್ತೀರಾ ಈಗ ಪಟ್ಟದೊಳಗ? ಪಟ್ಟ ಚಲೋ ಅದ?